ಏನು ಗೊತ್ತಾ, ನಾವು ತಂದೆ ತಾಯಿಗಳನ್ನ ಗೌರವಿಸಬೇಕು. ಯಾಕೆ? ಅವರಿರುವ ತನಕ ನಾವಿರ್ತೇವೆ, ನಾವಿರುವ ತನಕ ಅವರು ಇರುವುದಿಲ್ಲ. ಆದ್ದರಿಂದಲೇ ತಂದೆ ತಾಯಿಗಳನ್ನ ಗೌರವಿಸಬೇಕು. ಇನ್ನೊಂದು ಮಾತು, ಯಾವುದೇ ವ್ಯಕ್ತಿಯಾಗಲಿ ತನ್ನ ಬದುಕನ್ನ ಒಮ್ಮೆ ಸಿಂಹಾವಲೋಕನ ಮಾಡಲೇಬೇಕು. ಅಂದು ನಮ್ಮ ಬದುಕನ್ನ ಗ್ರಹಿಸಿದ್ರೆ ರಾಜ್ಯವಿಲ್ಲದೆ, ಬಂಧುಗಳಿಲ್ಲದೆ, ಬಾಂಧವರಿಲ್ಲದೆ ಅಲ್ಲಿ ಇಲ್ಲಿ ಚಲಾಪಿಲ್ಲಿಯಾಗಿ ಬದುಕುತ್ತಾ ಇದ್ದವರು. ಆದರೆ ನಮ್ಮ ತಾಯಿ ಕೈಕಸಾದೇವಿಯ ತ್ಯಾಗದ ಕಾರಣದಿಂದ ಇಂದು ಸುವರ್ಣ ಲಂಕೆಯ ನಿರ್ಮಾಣವಾಯಿತು. ಅಷ್ಟೇ ಏನು, ದೇವತೆಗಳು ನಮ್ಮನ್ನು ಕಂಡರೆ ಭಯ ಪಡುತ್ತಾರೆ. ವೈಷ್ಣವನನ್ನೆಂದು ಮಾತ್ರ ಈ ಲಂಕೆಯನ್ನು ಆಳುತ್ತಾ ಇದ್ದ. ಅವನನ್ನು ನಿನ್ನ ಸಲಹೆ ಮೇರೆಗೆ ಹೋಗಿ ಮಾತನಾಡಿಸಿ ನೀನೇ ಅವನು ನಾಡನ್ನ ಬಿಟ್ಟು ಹೋಗುವ ಹಾಗೆ ಮಾಡಿದ ಅಲ್ವೇ? ತ್ರಿಭುವನ ದಲ್ಲಣ, ಈ ದಶಮುಖ ದಶಕಂಠನ ವೈಭವಕ್ಕೆ ಇನ್ಯಾರು ಸಹಜವಾಗಿಯೇ ನಗು ಬರದೇ ಇರುತ್ತದೆ. ಆದರೆ ತಾಯಿ ಕೈಕಸಾದೇವಿಯ ಪ್ರಯತ್ನದಿಂದ ನಾವು ವಿಶ್ವವಸು ಎನ್ನುವ ಬ್ರಾಹ್ಮಣನಿಂದ ಪ್ರಪಂಚ ಕಂಡೆವು. ರಕ್ಕಸ ಕ್ಷೇತ್ರ ಬೀಜ ಬ್ರಾಹ್ಮಣರದ್ದು. ಏನೋ ಒಂದು ಅಮಿತವಾದ ಶಕ್ತಿಯನ್ನು ಹೊಂದು ಈ ಪ್ರಪಂಚದಲ್ಲಿ 4 ಜನ ನಾವು ಹುಟ್ಟಿಕೊಂಡೆವು. ಬ್ರಹ್ಮನನ್ನ ಕುರಿತು ತಪಸ್ಸನ್ನು ಮಾಡಿ ಪಡೆದ ಶಕ್ತಿಗಳಷ್ಟು ಒಬ್ಬೊಬ್ಬರು ಒಂದೊಂದು ಶಕ್ತಿ. ನಾನಂತೂ ಮೆಚ್ಚಿದ ಬ್ರಹ್ಮನಲ್ಲಿ ಕೇಳಿದ್ದು, ಯಾವುದೇ ಜೀವಿಗಳಿಂದ ನನಗೆ ಮರಣ ಬರಬಾರ್ದು. ಅಲ್ಲಿಗೆ ನಾನು ಚಿರಂಜೀವಿ ಅಲ್ವಾ? ನನಗೆ ಯಾರೋ ಹೇಳಿದ್ರು, ಯಾವುದೇ ಜೀವಿಗಳಿಂದ ಒಂದೊಂದೇ ಜೀವಿಗಳ ಹೆಸರು ಹೇಳಿದೆ. ನರ, ವಾನರ, ಇದೇ ಅಲ್ಲ ಹೆಸರು ತಪ್ಪಿ ಹೋಯಿತು. ಪೀಡೋರು ಯಾವ ಕಾಲಕ್ಕೂ ನಮಗೆ ಸ್ಪರ್ಧಿಗಳಲ್ಲವೇ ಅಲ್ಲ. ಈ ರೀತಿ ವರ ಪಡೆದ ನಾನು ಸೂರಪ್ಪ ನಮ್ಮನ್ನ ತುಳಿಯುವುದಕ್ಕೆ, ಮೆಟ್ಟುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಕೆಲವೊಂದು ಅನುಭವವೂ ಆಯ್ತು. ಎಷ್ಟೇ ಬಾಹುಬಲ ಇದ್ದರು, ಎಷ್ಟೇ ಭುಜಶಕ್ತಿ ಇದ್ದರು, ಅದು ಸಾಲದು, ವರ ಬೇಕು ಎಂದು ಬ್ರಹ್ಮನಿಂದ ವರ ಪಡೆದೆವು. ದೇವಲೋಕಕ್ಕೆ ದಾಳಿ ಇಟ್ಟದಾಯ್ತು. ನನ್ನ ಮಗ ಮೇಘನಾದ ಆ ದಾಳಿಯಲ್ಲಿ ನನಗೆ ಸಹಕರಿಸಿದ, ಇಂದ್ರನನ್ನೇ ಜಯಿಸಿದ. ಹಾಗಾಗಿಯೇ ಅವನಿಗೆ ಇಂದ್ರಜಿತ್ತು ಎಂಬ ಹೆಸರನ್ನು ಇಟ್ಟದ್ದಾಯ್ತು. ಬರೇ ಸುರಪರನ್ನ ಸೆರೆಗಟ್ಟಿ ಭಯಪಡಿಸಿದ್ರೆ ಸಾಲದು. ಇದನ್ನ ಮತ್ತೊಬ್ಬ ವಿರೋಧಿಸುವ, ವಿಧಿಲ ಕುಟಿಲ ತಂತ್ರಗಳಿಂದ ದಾನವರನ್ನು ಮುಗಿಸುವ ವೈಕುಂಠ
ಬೆಟ್ಟವಾಸಿ, ಅದ ಹೆಸರೇಳಿಕ್ ಮನಸ್ಸಿಲ್ಲ, ಆ ಕರಿಯ ಅವನ ಒಬ್ಬನನ್ನ ಹೇಗಾದರೂ ಮಾಡಿ ಜಯಿಸಿ ಬಿಟ್ಟರೆ ಚರಾಚರ ಪ್ರಪಂಚದಲ್ಲಿ ಹೆಜ್ಜಾರುತ್ರಿ ಭುವನದಲ್ಲಿ ನನ್ನನ್ನ ಜಯಿಸುವವ ಮತ್ತೊಬ್ಬ ಇದ್ದಾನ. ಅಸುರೇಂದ್ರ ನುಡಿಯ ಅಸುರೇಂದ್ರ ಕೇಳು ನುಡಿಯ ಸಂಗರಗೆ ಸಂಗರಗೆ ಅಸುರಹರ ಕೆಲವರು ನಾಗೋರ್ವೆ ವಸುಲೀಶರುಳು ಕೆಲವರು ನಾವಾಡುವ ಮಾತನ್ನ ಪ್ರೀತಿಯಿಂದ ಲಾಲಿಸಬೇಕು, ಹಾಗೆ ಪಾಲಿಸಬೇಕು ಅಂತ ಕೇಳ್ಕೊಳ್ತೇನೆ. ಪಾಲಿಸಬೇಕು ಅಂತ ಹೇಳಬೇಡ, ಲಾಲಿಸ್ತೇನೆ. ಹಾಗೆ ನನಗೆ ಸಲ್ಲದ್ದಾದ್ರೆ ಪಾಲಿಸುವ ಪ್ರಶ್ನೆಯೇ ಇಲ್ಲ. ಅದರಲ್ಲಿಯೂ ಪ್ರಾಮುಖ್ಯತೆ ವಿಷಯವೊಂದುಂಟು ಅಣ್ಣ. ಹರಿದು ಹಂಚೋಗಿದ್ದಂತ ರಕ್ಕಸ ಸಮುದಾಯವನ್ನ ಒಂದೆಡೆ ಕಟ್ಟಿ ಕನಕಲಂಕಿಯನ್ನು ಸ್ಥಾಪಿಸಿದಂತ ಪುಣ್ಯಾತ್ಮ ನೀನು. ಎಲ್ಲ ನಮ್ಮ ತಾಯಿಯ ಉಗ್ರಹ ಬೆಳ್ಳಿಯ ಬೆಟ್ಟವಲ್ಲ ಅಲುಗಾಡಿಸಿ ಪರಮಭಕ್ತನಾದಂತಹ ಶಿವಸುತ ಎಂಬುವ ನೆಗತ್ತಿಗೆ ಪಾತ್ರನಾದವ ನೀನು. ಮಾತ್ರವಲ್ಲ, ಬ್ರಹ್ಮದೇವನನ್ನ ಕುರಿತು ತಪಸ್ಸನ್ನ ಗೈಯುವುದರ ಮುಖೇನವಾಗಿ ಕೋಟಿ ಆಯುರ್ಮಾನವನ್ನು ಗಳಿಸಿದಂತ ಪುಣ್ಯಾತ್ಮ ನೀನು. ಇಂತಹ ಬದುಕನ್ನ ನಮ್ಮಂತಹ ವರ್ಗದ ಜನರಿಗಾಗಿ ಬದುಕನ್ನ ಸವೆಸಿ ಬದುಕನ್ನ ಸವೆದಂತ ಅನುಭವ ನಿನ್ನದ್ದು. ಸವೆಸಿದ್ದೇನೆ, ಅಷ್ಟೇ ಸವಿದಿದ್ದೇನೆ. ಹೌದು, ಹಾಗಾಗಿಯೇ ನಿನ್ನನ್ನು ನೋಡಿದಾಗ ನಮ್ಮ ಅಣ್ಣ ಅಂತ ಹೇಳಿಕೊಳ್ಳುವುದಕ್ಕೆ ಬಹಳ ಸಂತೋಷವಾಗುತ್ತದೆ. ಯಾಕೆ ಅಂತ ಕೇಳಿದ್ದೆ, ವೇದ ಬ್ರಹ್ಮನೆನಿಸಿಕೊಂಡವ ನೀನು. ಅಷ್ಟೇ ಅಲ್ಲ, ಈ ವಿಷಯವಾಗಿ ಹೇಳುವುದಾದ್ರೆ ಹರಿಯೋರ್ವನನ್ನ ಗೆಲ್ಲಿದೆ ಅಂತ ಹೇಳಿದೆಯಲ್ಲ ಅಣ್ಣ, ಅದು ಒಂದು ಶುದ್ಧ ತಪ್ಪು ಅಂತ ಹೇಳ್ತೇನೆ. ಇಷ್ಟು ವರ್ಷಕ್ಕೂ ನನ್ನ ತಪ್ಪು ಹೇಳಿದವರಿಲ್ಲ, ಯಾರು ಇಲ್ಲ. ಅದೇ ಹಿಂದ್ಗಡೆಗಿದ್ದಾರೆ, ಎದುರಿಗೆ ಯಾರು ಹೇಳಿದವರಿಲ್ಲ. ಆದ್ರೂ ನಾನು ನೇರವಾಗಿ ಹೇಳಿದ್ದೇನೆ, ಧರೆಯಲ್ಲಿ ಒಬ್ಬ ಇದ್ದಾನೆ ಅಣ್ಣ. ಆಮೇಲೆ ಹರಿಯನ್ನ ಗೆಲ್ಲುವ ಮಾತಿರಲಿ, ಧರೆಯಲ್ಲಿ ತನ್ನ ವಿಕ್ರಮದಿಂದ ಮೆರೆಯುತ್ತಿದ್ದ ಒಬ್ಬ ಸಶಕ್ತನಾದ ವ್ಯಕ್ತಿ ಈ ಧರೆಯಲ್ಲಿ ಇದ್ದಾನಣ್ಣ. ತಮ್ಮ ಕೇಳಿ ಎಲ್ಲರಿಗೂ ಎಲ್ಲವುದು ಗೊತ್ತಿರುವುದಿಲ್ಲ. ಗೊತ್ತಿಲ್ಲದೆ ಇದ್ದದ್ರಿಂದ ಕೆಲವೊಂದು ಮರೆಮಾಚಿ ಹೋಗಬಹುದು. ನಾನು ಹೇಳಿದ್ದೇನೆ, ತ್ರಿಭುವನದಲ್ಲಿ ನನ್ನ ಮೀರುವವ ಮತ್ತೊಬ್ಬ ಇಲ್ಲ. ಹರಿಯೊಬ್ಬನನ್ನ ಗೆದ್ದೆ ಅಂತಾದ್ರೆ ನಾನು ಅಜೇಯ. ಹೌದು, ಅದು ನೀನು ಏನಂದೆ? ಧರೆಯಲ್ಲಿ ಇನ್ನೂ ಒಬ್ಬ ಇದ್ದಾನಣ್ಣ. ತಡಿಯಯ್ಯ, ಭೂಲೋಕದಲ್ಲಿ ಹೌದು ಇರಬಹುದು. ಯಾಕೆ ಗೊತ್ತಾ? ಯಾಕೆ? ನಾವೆಲ್ಲ ಈ ಸಣ್ಣ ಪುಟ್ಟ ಭೂಮಿ ಮೇಲೆಲ್ಲ ಹೋರಾಟ ಮಾಡಿದವರಲ್ಲ.
ನಮ್ದು ಹೆಚ್ಚಾಗಿ ತಿರುಗಾಟ ಆಕಾಶದಲ್ಲಿ ಹೌದು. ಇದೆಯಲ್ಲ, ಹಾ. ವೈಷ್ಣವನಿಂದ ಪಡೆದಂತ ಹಾ. ಪುಷ್ಪಕ ವಿಮಾನ, ಅದರಲ್ಲಿಯೇ ನಮ್ಮ ಸಂಚಾರ ಹೆಚ್ಚು. ಹಾ. ವಿದೇಶಗಳಲ್ಲಿಯೇ ಹೆಚ್ಚು, ಹಾ. ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ. ಓಹೋ. ಹಾಗಾಗಿ ಇದು ನನಗೆ ಗೊತ್ತಿಲ್ಲ. ಹಾ. ಇದ್ದಾನೆ ಅಂದಿಯಲ್ಲ, ಹೌದು. ಎಲ್ಲರನ್ನೂ ಹೂ ಎನ್ನುವಲ್ಲ ನೀನು. ಹಾ. ಬೆಳ್ಳಗಿದು ಇರುವುದಲ್ಲ ಹಾಲು ಎಂದು ಒಪ್ಪುವವನು ಅಲ್ಲ. ಆಹಾ. ಹಾಗಾಗಿ ಇದ್ದ ಅವ ಹಾ. ಯಾರು ಹೇಳು? ಕೇಳ್ಬೇಕಣ್ಣ. ಕೇಳೋ ಅಣ್ಣ, ಹರಿಯೋರ್ವನನ್ನ ಗೆಲ್ಲಿಯುವುದು ಅಂತಿರಲಿ, ಆದರೆ ಧರೆಯಲ್ಲಿ ಇನ್ನೊಬ್ಬ ಇದ್ದಾನೆಂಬ ಮಾತು ಸತ್ಯವಾದದ್ದಂತೂ ಸತ್ಯ. ನೋಡು, ನಮಗಂತ ದೊಡ್ಡವರು ಇಲ್ಲ ಎನ್ನುವ ಅಭ್ಯಾಸ ಇಲ್ಲ. ಆದ್ರೆ ಇದ್ರೆ ಅವ ಯಾರು ಅಂತ ಬೇಕು. ಹೇಳ್ತೇನೆ ಅಣ್ಣ. ನೋಡುವುದೇ ಹಾಗೆ, ನೀವು ದೊಡ್ಡವನು, ನಾನು ದೊಡ್ಡವನು. ಹೌದು. ನೀ ಕೇಳಿರಬಹುದು ಮಾಹಿಷ್ಮತಿ ಎಂಬ ನಗರದ ಹೆಸರನ್ನ. ಎಲ್ಲೋ ಕೇಳದ್ ನೆನಪಿದೆ. ಹಾಗಾಗಿ ಅಲ್ಲಿ ಆಳುತ್ತಿರುವಂತ ಚಕ್ರವರ್ತಿಯ ಹೆಸರು ಏನು ಕೇಳಿದ್ರೆ ಕೃತವೀರ್ಯ ಎಂಬುದಾಗಿ. ಅವನೆಯ? ಹೌದು. ಅಲ್ಲ ಅಲ್ಲ ಅಲ್ಲ, ಅವನ ತಂದೆ ಅಲ್ಲಿಯ ರಾಜ. ಇವನ ತಂದೆ. ಇವನ ತಂದೆ ಕೃತವೀರ್ಯ ಮತ್ತು ರಾಕಾವತಿಯರ ದಂಪತಿಯ ಪ್ರೇಮ ದಾಂಪತ್ಯದ ಫಲವಾಗಿ ಹುಟ್ಟಿಕೊಂಡವನೇ ಸರಿ. ಕಾರ್ಥವೀರ್ಯ ಎಂಬುದಾಗಿ. ಅವನ ಹುಟ್ಟಿನ ವಿಶೇಷತೆ ಬಹಳುಂಟು ಅಣ್ಣ. ಏನು? ಹುಟ್ಟಿದ ತಕ್ಷಣ ಅವನಿಗೆ ಕರಗಳೇ ಏರಲಿಲ್ಲ. ಬಹಳ ಮಾತಾಡುವವರಿಗೆ ಆಗುದೇ ಹಾಗೆ. ಏನು? ಯಾವ ಶಬ್ದ ಎಲ್ಲ ಹಾಕ್ಬೇಕು ಅಂತ ಗೊತ್ತಾಗುದು. ಹೌದಾ? ಅಲ್ಲೇ ಅದ್ರ ವಿಶೇಷತೆ ಅದು. ಸರಿ ಮಾಡುವುದಕ್ಕೆ ನೀವೊಬ್ಬ ಇದೆಯಲ್ಲ. ಅಲ್ಲ, ವಿಶೇಷತೆ ಅದು. ಹೌದು. ಯಾಕೆ ಕರಗಳೇ ಇಲ್ಲದೆ ಇದ್ದದ್ದು ವಿಶೇಷತೆಯ? ಆ ನಂತರದಲ್ಲಿ ಆದಂತ ಘಟನಾವಳಿಗಳು. ಹುಟ್ಟುವಾಗ ಕರಗಳಿಲ್ಲ. ಆ ನಂತರದಲ್ಲಿ ತಾಯಿಯಾದಂತ ರಾಕಾವತಿ ಗುರುಗಳಾದಂತ ದತ್ತಾತ್ರೇಯರ ಸೇವೆಯನ್ನು ಮಾಡಿದ ಪರಿಣಾಮವಾಗಿ ಅವರು ವರವನ್ನ ಇತ್ತರಂತೆ. ಏನೆಂದು? ಕರ ಇಲ್ಲದ ಈ ಮಗುವಿಗೆ ಸಹಸ್ರ ಕರಗಳು ಉದಯಿಸಲಿ ಎಂಬುದಾಗಿ. ಎರಡೂ ವಿಕಾರವೇ. ಹೇಗೆ? ನನಗೆ ನೋಡು, ತಲೆ 10, ಹೌದು 20 ಕರ, ಲೆಕ್ಕಾಚಾರ ನೇರ. ಅವನಿಗೆ ಕರವೇ ಇರಲಿಲ್ಲ. ಆಮೇಲೆ 1000 ಕರ ಬಂತು. ತಲೆ ಎಷ್ಟು? ಒಂದೇ. ಆಕಾರ ಅಲ್ಲ, ವಿಕಾರವೇ. ಅಲ್ಲ ಅಣ್ಣ, ತಲೆಯಲ್ಲಿ ಎಷ್ಟುಂಟು ಎನ್ನುವುದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತದೆ. ತಲೆಯಲ್ಲಿ ಇಷ್ಟು ಇದ್ದಿದ್ದರಿಂದಲೇ ಇಷ್ಟು ದೊಡ್ಡವನು ಆಗ್ತದ. ಹಾಗಾಗಿ ಚಕ್ರವರ್ತಿಯಾಗಿ ತಾನು ಅಖಂಡ ಆರ್ಯಾವರ್ತದಲ್ಲಿ ದಿಗ್ವಿಜಯವನ್ನು ಸಾಧಿಸುವುದರ ಮುಖೇನವಾಗಿ ಮೆರೆಯುತ್ತಾ ಇದ್ದಾನೆ ಪೃಥ್ವಿಪಾಲ. ನೀ ಅವನನ್ನ ಗೆಲ್ಲಿದೆ ಅಂತಾದ್ರೆ ನಿಜವಾಗಿ ನಿನ್ನ ಜಯ ಬೇರೆ ವಿಜಯ. ಜನಪದೆಯ ಸಡೆ ಬಡವೆ, ಸಡೆ ಬಡವೆ, ಸಡೆ ಬಡವೆ ಅನ್ನುವುದನ್ನು ಬಡವನಿಗೆ ಸಡೆದ. ಯಾರೂ ಇಲ್ಲ ಎನ್ನುವುದಕ್ಕೆ ತೆರೆ ಬಿದ್ದಲೆ. ಹೌದು. ಯಾಕೆ ಒಬ್ಬ ಇದ್ದಾನೆ ಅಂತಾಗಿ ಅವನನ್ನ ನಾನು ಗೆದ್ದೆ ಅಂತಾದ್ರೆ ನಿಮಗೆ ಜಯ
ಶತಸಿದ್ಧವಾದದ್ದು. ಅಂದ್ರೆ ಮತ್ತೊಬ್ಬರಿಲ್ಲ ಎನ್ನುವುದು ಸ್ಪಷ್ಟವಾಗುತ್ತದೆ. ಸ್ಪಷ್ಟವಾಗ್ತದೆ ಅಲ್ವಾ? ಆ, ಅಮ್ಮ, ಅಣ್ಣ. ಒಂದು ಉಪಕಾರನೇ ಮಾಡಿದೆ. ಆ, ನಾಳೆ ಯಾರೋ ಇಬ್ಬರ ಹೆಸರು ಹೇಳುದು ಬೇಡ. ಆಹಾ. ಅವ ಒಬ್ಬ ಇದ್ದಾನೆ, ಇವ ಒಬ್ಬ ಇದ್ದಾನೆ ಅಂತ. ಹ್ಮ್. ಒಬ್ಬರದೇ ಹೆಸರು ಹೇಳ್ಬೇಕು. ಹೌದು. ಹೇಳಿದ್ರೆ ನನ್ನದೇ ಹೆಸರು ಹೇಳ್ಬೇಕು. ಆ, ಅದಕ್ಕಾಗಿ ಸಕಲ ಸೇನಾ ಸಮೇತರಾಗಿ ಆ, ನಾವು ಹ್ಮ್. ನಮ್ಮ ಕುಲದೇವರಾದಂತ ಶಂಭುವನ್ನ ಆ, ಶಿವನನ್ನ ಸ್ತುತಿಸಿ ಆ, ಸೇನಾ ಸಮೇತರಾಗಿ ಆ. ಮಾಹಿಷ್ಪತಿಗೆ ತಡೆದು ಬಿಡುವ. ಸಹಸ್ರ ಭುಜಬಲದವನೇಶನು ಕಾರ್ಥವೀರ್ಯೈತಂದ ತಂದೈ ಹರಮುನಿದರೆ ಗುರು ಕಾಯುವವ ಎನ್ನುವುದಕ್ಕೆ ಸಾಕ್ಷಿ ಈ ಕಾರ್ತವೀರ್ಯನ ಬದುಕೇ ಸಾಕ್ಷಿಯಾಗಿದೆ. ಒಂದು ಸಂದರ್ಭದಲ್ಲಿ ಕರವಿಹೀನಾಗಿ ನಾನು ಹುಟ್ಟಿದವನಿದ್ದೇನೆ. ಕೃತವೀರ್ಯ ಹಾಗೂ ರಾಕಾವತಿಯ ದಂಪತಿಗೆ ಮಗನಾಗಿ ಕಾರ್ತವೀರ್ಯ ಎನ್ನುವ ಹೆಸರಿನಿಂದ ಈ ರೀತಿಯಾಗಿ ಪ್ರಕಟಗೊಳ್ಳಬೇಕು ಅಂತಾದ್ರೆ ಕರವಿಹೀನಾದ ನನ್ನನ್ನು ನನ್ನ ತಾಯಿ ಗುರು ಸೇವೆಯನ್ನ ಮಾಡಿದ್ದು. ಕರೆದುಕೊಂಡು ಹೋಗಿ ಗುರುವಿನ ಪದ ಪದ್ಮವಲ್ಲಿಯೂ ಮಲಗಿಸುವುದರ ಮುಖೇನವಾಗಿ ಬಿಡದೆ ಗುರು ಸೇವೆಯನ್ನ ಮಾಡಿದ್ದರಿಂದ ಗುರು ದತ್ತಾತ್ರೇಯನ ಅನುಗ್ರಹ ಪೂರ್ವಕವಾಗಿ ಕರಗಳೇ ಇಲ್ಲದಿರುವ ನಾನು ಸಹಸ್ರ ಭುಜಬಲಧೀಶನಾದೆ. ವರ್ತಮಾನ ಕಾಲಕ್ಕೆ ಮಾಹಿಷ್ಮತಿಯ ವಿಭುಪೀಠವನ್ನು ಏರಿ ತಂದೆಯವರ ಆಳ್ವಿಕೆಯಲ್ಲಿ ಯಾವುದೇ ರೀತಿಯಾದಂತ ಚ್ಯುತಿ ಬಾರದಿದ್ದ ರೀತಿಯಲ್ಲಿ ನಡೆದುಕೊಂಡು ಹೋಗಿದ್ದಾನೋ ಅದೇ ರೀತಿಯಾಗಿ ಅವರ ಆದರ್ಶವನ್ನೇ ಪರಿಪಾಲನೆ ಮಾಡುತ್ತಾ
ಪ್ರಜೆಗಳೆಲ್ಲರೂ ನೆಮ್ಮದಿಯ ಬದುಕನ್ನ ಕಟ್ಟಿಕೊಳ್ಳುವ ಹಾಗೆ ಹಾ ವ್ಯವಸ್ಥಿತವಾದ ವ್ಯವಸ್ಥೆಯೊಂದನ್ನು ಮಾಡಿಕೊಟ್ಟವನಿದ್ದೇನೆ. ಅರಸನಾದವನು ಮಾಡಬೇಕಾದದ್ದು ಹೌದು ದಂಡಯಾತ್ರೆ, ಹಾ ಹೋದೆ ಸಮಸ್ತ ಸೇನಾ ಮಂಡಲವನ್ನು ಕೂಡಿಕೊಂಡು ಅಖಂಡ ಭೂಮಂಡಲ ಸಂಚಾರಕ್ಕಾಗಿ ಹೊರಟು ನಿಂತವನು ನಾನು. ಕೆಲವು ಕಡೆ ದಿಗ್ವಿಜಯವನ್ನ ಮಾಡುವುದಕ್ಕೆ ಹೊರಟ ನನ್ನನ್ನು ಕೆಲವರೆಲ್ಲರೂ ಒಂದೊಂದು ರೀತಿಯಲ್ಲಿ ಹೊಗಳುವುದಕ್ಕೆ ಪ್ರಾರಂಭ ಮಾಡಿದರು. ಇನ್ನು ಕೆಲವರೆಲ್ಲರೂ ಮಲೆತು ನಿಲ್ಲುವುದಕ್ಕೆ ಪ್ರಾರಂಭ ಮಾಡಿದರು. ಆ ಮಲೆತು ನಿಂತ ಪಟುಭಟರನ್ನ, ಶರಣು ಬಂದಂತ ಅರಸು ಮಕ್ಕಳನ್ನ ನಾನು ಬರೆದದ್ದು ಹೇಗೆ ಗೊತ್ತುಂಟ? ಅರಸರನು ಕೊಟ್ಟಿಸುತ್ತ ಅರಸರನ್ನು ಕೊಟ್ಟಿಸುತ್ತ ಸಂಗರ ಪರಾಕ್ರಮಿ ಬರಲು ಸಂಗರ ಪರಾಕ್ರಮಿ ಬರಲು ಮಿಕ್ಕಿನ ಹರೆಯಧಿಪರು ಸಹಸ್ರ ಭುಜ ಬಿಚ್ಚಿನ ಹರೆಯಧಿಪರು ಸಹಸ್ರ ಭುಜ ಬಲದವರೀಶನು ಶರಣು ಶರಣು ಹೋಗುತ್ತ ಅವರನ್ನ ಶರಣು ಹೋಗುತ್ತಲೀ ಹತ್ತಕ್ಕೆ ಹೋಗಲಿಲ್ಲ. ಕಪ್ಪಗಾಡಿಗೆ ಸುರಿಯುತ್ತಿರೆ ಅವರನ್ನ ಕಪ್ಪಗಾಡಿಗೆ ಸುರಿಯುತ್ತಿರೆ ಅವರನ್ನೆಲ್ಲ ಮನ್ನಿಸುತ್ತ ಮನ್ನಿಸುತ್ತ ಬಂಧಿಸಿದೆ. ಮುಂದೆ ತರುತ್ತ ಅಲ್ಲಿಗೆ ಬಂದ. ನರ್ಮದೆ ನದಿಯ ತೀರದಲ್ಲಿ ಹೊಯ್ಸಿದ ಗುಡಾರವರು ಆ, ಆ, ದಂಡಯಾತ್ರೆಯನ್ನು ಕೈಗೆತ್ತಿಕೊಂಡೆ. ಕೆಲವು ನಾಡನ್ನ ಪ್ರವೇಶ ಮಾಡಿದೆ. ಹೋಗುವ ನಮ್ಮ ವೇಗವನ್ನ ಕಂಡು ಅದಲ್ಲ ತನ್ನ ವಿಶೇಷತೆಯನ್ನು ಕಂಡ ಕೆಲವು ಅರಸು ಮಕ್ಕಳೆಲ್ಲರೂ ಶರಣು ಬರುವುದಕ್ಕೆ ಪ್ರಾರಂಭ ಮಾಡಿದರು. ಶರಣು ಬಂದವರನ್ನ ಕರುಣೆಯಿಂದ ಮನ್ನಿಸಿದೆ. ಅವರು ಪದಕಮಲಕ್ಕೆ ಸುರಿದ ಕಪ್ಪ ಕಾಣಿಕೆಯನ್ನ ಸ್ವೀಕರಿಸಿದೆ. ಸದಾಕಾಲ ಕರ್ತವೀರ್ಯನ ರಕ್ಷೆ ಎನ್ನುವುದು ನಿಮಗೆ ಇದ್ದೇ ಇರ್ತದೆ ಎನ್ನುವ ಹಾಗೆ ಹೇಳಿದೆ. ಯಾವತ್ತೂ ನನ್ನ ರಕ್ಷಾ ಕವಚದಿಂದ ವಂಚಿತರಾಗಬೇಕಾದ ಪರಿಸ್ಥಿತಿ ನಿಮಗೆ ಬರುವುದಿಲ್ಲ. ಎಂತ ಸಮಯ ಸಂದರ್ಭಗಳೇ ಬರಲಿ ರಕ್ಷಣೆಯನ್ನು ನಾನು ಕೊಡ್ತೇನೆ ಎನ್ನುವಾಗ ವಿಶ್ವಾಸದ ಮಾತನ್ನಾಡಿದೆ. ಇನ್ನು ಕೆಲವರು ನನ್ನ ಹೆಸರನ್ನ ಕೇಳಿದವರು ಮಲೆತು ನಿಲ್ಲಬೇಕೆನ್ನುವ ಕಾರಣಕ್ಕಾಗಿ ಸಹಸ್ರ ಭುಜ ಬಲದೀಶನಾದ ನನ್ನನ್ನು ಕೆಣಕುವುದಕ್ಕೆ ಮುಂದಾದರು. ಅಂತ ಮಂಡಲಾಧಿಪರನ್ನ ಗೋಳುಗುಟ್ಟಿಸಿ ಅವರ ಮಂಡೆಯನ್ನು ಅಟ್ಟಿ ಬಲಾತ್ಕಾರ ಪೂರ್ವಕವಾಗಿ ಕಪ್ಪವನ್ನು ಸೂರೆಗೊಂಡವರಿದ್ದೇನೆ. ಬೇಕಾದ ರೀತಿಯಲ್ಲಿ ಅಷ್ಟು ಮುದ್ರಿಕೆಯನ್ನವರಿಗೆ ಒತ್ತುವುದರ ತದ್ರೀತಿಯಲ್ಲಿ ಅಲ್ಲಿಂದ ಬೀಳುಗೊಂಡವನಿದ್ದೇನೆ. ಸೇನೆಯವರೆಲ್ಲರೂ ನನ್ನನ್ನು ಹಿಂಬಾಲಿಸಿದ್ರು. ಬರುತ್ತಾ 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 ಬಂದದ್ದೆಲ್ಲಿಗೆ ಕೇಳಿದ್ರೆ ನರ್ಮದಾ ನದಿಯ ತೀರ ಇಲ್ಲಿಗೆ ಬಂದು ನಿಂತಿದ್ದೇನೆ. ಸೇನೆಯವರೆಲ್ಲರಿಗೂ ವಿಶ್ರಾಂತಿಯನ್ನು ಪಡೆಯುವುದಕ್ಕೆ ಹೇಳಿದ್ದೇನೆ. ಎಲ್ಲರೂ ಅಲ್ಲಲ್ಲಿ ವಿಶ್ರಾಂತಿಯನ್ನು ಹೊಂದುತ್ತಾ ಇದ್ದಾರೆ. ಹಾಗಂತ ಇಲ್ಲಿಗೆ ಬಂದ ನನ್ನ ಮನಸ್ಸೆನ್ನುವುದು ಬದಲಾವಣೆ ಆಗುವುದಕ್ಕೆ ಪ್ರಾರಂಭವಾಗುತ್ತಾ ಉಂಟು. ಕಂಡದ್ದು ನರ್ಮದೆಯ ನದಿಯನ್ನ ಮಾತ್ರ ಅಲ್ಲ, ಸುತ್ತಮುತ್ತಲು ಬೆಳೆದು ನಿಂತ ವಿಶಾಲವಾದ ವೃಕ್ಷವನ್ನು ಕಂಡೆ. ಆ ವೃಕ್ಷದಲ್ಲಿ ಬಹಳಷ್ಟು ವಿಶೇಷತೆಗಳನ್ನು ಕಾಣ್ತಾ ಇದ್ದೇನೆ. ಪಕ್ಷಿಗಳ ಕಲರವ, ಹೆಜ್ಜೇನು, ಪ್ರಕೃತಿ ದೇವಿಯ ಹಸಿರು ಉಡುಗೆಯನ್ನು ತೊಟ್ಟು
ವಿಜೃಂಭಿಸುತ್ತಾ ಇದ್ದಾಳೆ. ಈ ರೀತಿಯಾದಂತ ವಿಶೇಷ ಪ್ರಭೆ, ಅದೇ ರೀತಿ ವಿಶೇಷವಾದ ರೀತಿಯಲ್ಲಿ ದೃಶ್ಯವನ್ನು ಕಾಣಬೇಕೆನ್ನುವ ಹಾಗೆ ಹಂಬಲಿಸುವ ನನ್ನ ಮನಸ್ಸು. ಹಾಗಾದ್ರೆ ಈ ಕಾಲಕ್ಕೆ ಹೊಸ ಹೊಸ ಮನಸ್ಸಿನಲ್ಲಿ ಭಾವನೆಗಳು ಮೊಳಕೆ ಒಡೆಯುತ್ತಾ ಇದೆ ಅಂತ ಆದರೆ ಇದು ಯಾವ ಕಾಲ? ಮನಸೆಳೆವ ಮಧುಮಾಸ ಧ್ವನಿಸಬಾಗಿದೆ ಸ್ವಭಗ ವಸುದೆಯ ಧ್ವನಿಸಬಾಗಿದೆ ಸ್ವಭಗ ಈಗಿಸೆ ಸ್ವಭಗ ಈಗಿಸೆ ಸ್ವಭಗ ಈಗಿಸೆ ಸಸ್ಯಗಳು ವಿಶೇಷ ರೀತಿಯಲ್ಲಿ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಾದ ಸೌಂದರ್ಯವನ್ನು ಹೊರಹೊಮ್ಮುತ್ತಾ ಇದೆ. ಮಾಮರಗಳೆಲ್ಲ ಚಿಗುರಿನೆತ್ತಿದೆ. ಆ ಕಡೆ ನೋಡಿದ್ರೆ ಕೆಲವೊಂದು ಮರಗಳು ಹೂವನ್ನ ಬಿಡುವುದಕ್ಕೆ ಪ್ರಾರಂಭ ಮಾಡಿದ್ದಾವೆ. ಚಿಗುರೆಲೆಯನ್ನು ಉಂಡಂತ ಕೋಗಿಲೆಗಳು ಸುಶ್ರಾವ್ಯವಾಗಿ ಹಾಡನ್ನು ಹಾಡ್ತಾ ಇದ್ದಾವೆ. ಹಾಗಾದ್ರೆ ಈ ರೀತಿಯಾಗಿ ಪ್ರಕೃತಿ ದೇವಿ ರಮಣೀಯವಾಗಿ ಕಂಗೊಳಿಸುತ್ತಾ ಇದ್ದಾಳೆ ಅಂತಾದ್ರೆ ರಮಣೀಯವಾಗಿ ಕಂಗೊಳಿಸುವ ಪ್ರಕೃತಿ ದೇವಿಯಲ್ಲಿ ಕಾಣಸಿಗುವ ಕೆಲವಷ್ಟು ವಿಶೇಷಗಳನ್ನು ಮೂಕ ಪ್ರಾಣಿ ಪಕ್ಷಿಗಳೇ ಬಳಸಿಕೊಂಡು ನೆಮ್ಮದಿಯನ್ನ ಕಾಡ್ತಾ ಇದ್ದಾವೆ, ಸಂತೋಷವನ್ನು ಅನುಭವಿಸುತ್ತಾ ಇದ್ದಾವೆ. ಅಂತ ಪ್ರಾಣಿ ಪಕ್ಷಿಗಳೇ ವನದಲ್ಲಿ ದೊರಕುವ ವಿಶೇಷ ರೀತಿಯಾದಂಥ ಸೌಂದರ್ಯವನ್ನ ತಾವು ಸಂತೋಷ ಪಡಿಸುವುದರ ಮುಖೇನವಾಗಿ ಆನಂದವನ್ನು ಹೊಂದುತ್ತಾ ಇದ್ದಾವೆ ಅಂತಾದ್ರೆ ಮನುಷ್ಯರಾದ ನಾವು ಅದನ್ನ ಸದುಪಯೋಗ ಮಾಡಿಕೊಳ್ಳದಿದ್ದರೆ ನಮ್ಮಷ್ಟು ಹೆಡ್ಡರು ಮೂರ್ಖರು ಬೇರೆ ಯಾರೂ ಇಲ್ಲ ಅಂತ ಆಗ್ತದೆ. ಹಾಗಾದ್ರೆ ವಸಂತ ಕಾಲದಲ್ಲಿ ರಮಣೀಯವಾಗಿ ಕಾಣುವಂತ ವನದೇವತೆಯನ್ನ ನೋಡಿ ಕಣ್ತುಂಬಿಸಬೇಕೆನ್ನುವ ಹಾಗೆ ಆಸೆ. ವಿಶೇಷವಾಗಿ ಹರಿಯುವ ನರ್ಮದಾ ನದಿಗೆ ಇಳಿದು ಜಲಕ್ರೀಡೆಯನ್ನ ಪೂರೈಸಬೇಕೆನ್ನುವ ಹಂಬಲ ಆಗ್ತಾ ಉಂಟು. ಇದು ಸರಿಯಾದ ಸಮಯ ಹೌದು. ಹಾಗಂತ ಈ ಸಮಯದಲ್ಲಿ ವನವಿಹಾರವೋ ಜಲಕ್ರೀಡೆಯೋ ನಾವಂದುಕೊಂಡ ಹಾಗೆ ಸಾಂಘವಾಗಿ ಸಾಗಬೇಕು ಅಂತಾದ್ರೆ ನಮಗೆ ಅನುಕೂಲಕ್ಕೆ ಬೇಕು. ಹೌದಪ್ಪ, ನಮ್ಮ ಅನುಕೂಲಕ್ಕೆ ತಕ್ಕ ಸ್ತ್ರೀಯರು ಬೇಕು.
ಅಬಲಾಮಣಿಯರ ಅಗತ್ಯ ಉಂಟು. ಹೌದಪ್ಪ ಹೌದಪ್ಪ. ಅಬಲಾಮಣಿಯರು ಅಕ್ಕಪಕ್ಕದಲ್ಲಿ ಇದ್ದರೆ ಹಾ. ಆ ವನವಿಹಾರ ಜಲಕ್ರೀಡೆ ಚಂದ ಆದಷ್ಟು ಬೇರೆ ಯಾವುದೂ ಆಗುವುದಿಲ್ಲ. ಹೌದೇ? ಹೌದು. ಹಾಗಾದ್ರೆ ಅಬಲಾವಾರ ಇದ್ದದ್ದೆಲ್ಲಿ? ಅವರೆಲ್ಲ ನಮ್ಮ ಅರಮನೆಯಲ್ಲಿ ಇದ್ದದ್ದು. ಈಗ ನಾನಿದ್ದದ್ದು ಇಲ್ಲಿ. ಹಾಗಾದ್ರೆ ಏನು ಮಾಡುವುದು? ಹಾ. ಒಂದು ಕೆಲಸ ಮಾಡೋಣ, ಏನು? ನಮ್ಮ ಜೊತೆಗೆ ಹಾ. ನಾನು ಹೇಳಿದ ಕೆಲಸವನ್ನ ಎಷ್ಟೊತ್ತಿಗೂ ಮಾಡುವ. ಹೌದಾ? ಹಾ. ಹಾ. ರಾಜ ನಿಷ್ಠ ಸೇವಕರೊಬ್ಬ ಇದ್ದಾನೆ. ಹಾ. ಹೌದು, ಸೇವಕ ಎನ್ನುವ ಹಾಗೆ ಕಂಡದ್ದಲ್ಲ ಅವನನ್ನು, ಹಾ. ನಮ್ಮ ಬಹಳ ಆಪ್ತ ಎನ್ನುವ ರೀತಿಯಲ್ಲಿ ಕಂಡದ್ದು. ಹೌದಪ್ಪ. ಹಾ. ಅವನಿಗೆ ವಿಷಯವನ್ನು ಅರುಹಿ ಹಾ. ಅಬಲಾಮಣಿಯರನ್ನ ಕರೆಸಿಕೊಳ್ಬೇಕು. ಯಾರಲ್ಲಿ? ಸೇವಕ. ಒಂದಾಗಲಿ ಅರೆ ಕಳಿಗೆ ನಿಲ್ಲಬೇಡ, ಹೊರಡಿಲ್ಲಿಂದ. ಎಂತದ್ದು ಹೊರಟದ್ದೇ ಹೊರಡು ಅಂತ ಹೇಳಿದ್ರೆ ಮತ್ತೆ ಭಕ್ತನೇ ಇರುವುದಾ? ಆಳುವ ಅರಸರು ನೀವು, ಹಾ. ಆಳು ನಾನು, ಹಾ. ಆಳಾದ ನಾನು. ಹಾ. ನಿಮ್ಮಲ್ಲಿ ಎಲ್ಲಿಗೆ ಅಂತ ಕೇಳಿದ್ರೆ ಹಾ. ನೀವಿರುವಾಗಲೂ ನಾ ಅಧಿಕ ಪ್ರಸಂಗ ಮಾಡ್ತಾರ. ಅದರಂತೆ ನಾನೇ ಅಧಿಕ ಪ್ರಸಂಗ ಇಲ್ಲ. ಇಲ್ಲಪ್ಪ, ಅದಕ್ಕತ್ತ ನಿಮ್ಮ ಎದುರಿಗೆ ನಾ ಮಾಡುದು ಸರಿ ಅಲ್ಲ ಅಂತ. ಹಿಂದಿನಿಂದ ಅದನ್ನೇ ಮಾಡುವುದು ನೀನು. ನೀ ಮತ್ತೆ ಪ್ರತ್ಯೇಕವಾಗಿ ಮಾಡ್ಬೇಕೇನ? ಅಂದ್ರೆ ನಾ ಮೊದಲೇ ಅಧಿಕ ಪ್ರಸಂಗ ಅಂತ ತೀರ್ಮಾನ. ನೀನು ಮಾತ್ರ ಅಲ್ವಾ, ನಿಮ್ಮ ಶಾಲೆ ಅಂತದಲ್ವೇನಾ? ಒಂದೌದು ನಮ್ಮ ಸಾಲಿನವರು ಎಲ್ಲ ಅಧಿಕ ಪ್ರಸಂಗಿಗಳೇ. ಅವರವರೊಳಗೆ ಆಗುವುದಿಲ್ಲ ಅಷ್ಟು ಅಧಿಕ ಪ್ರಸಂಗ. ಅಯ್ಯಪ್ಪ, ನಾನು ನಮ್ಮೂರಲ್ಲಿ ಮತ್ತೊಬ್ಬಿದ್ದ ಪೂರ್ತಿ ಬಿದ್ದು ಅವನು ನಿನಗಿಂತ ಹೆಚ್ಚಿರ್ಬೇಕು. ಓ, ಅದು ಒಂದು ಸಮಾಧಾನ. ಏನು? ನಮ್ಮ ಸಾಲಿನವ್ರು ಇಲ್ದೆ ಹೋದ್ರೆ ನಿಮ್ಮ ಆಟ ನಡೆಯುವುದಿಲ್ಲ ಅಲ್ಲ. ಖಂಡಿತವಾಗಿ ಹೌದು. ನಮ್ಮ ಆಟ ಒಳ್ಳೇದಾಗಬೇಕು ಅಂತ ಆದ್ರೆ ನಿಮ್ಮ ಸಾಲಿನವರು ಬೇಕು. ಹೌದು. ಅದರಲ್ಲಿ ನೀನು ಬೇಕು. ಇದು ಒಡಿಯ ಎಲ್ಲಿಗಂತ ಕೇಳ್ಬೇಕು. ಈಗ ಕೇಳು, ಎಲ್ಲಿಗೆ? ನಮ್ಮ ಅರಮನೆಗೆ ಹೋಗ್ಬೇಕು. ನೀವು ಇಲ್ಲಿರುವಾಗ ನಾನು ಅಲ್ಲಿ ಹೋಗ್ಬೇಕು. ಕಾರಣ ಇದು ಕಾಲ ಯಾವ್ದು ಗೊತ್ತುಂಟಾ? ಯಾವುದು? ಮಧುಮಾಸ. ಮಧುಮಾಸ, ವಸಂತಕಾಲ, ಮನೆ ಸೆಳೆವ ಮಧುಮಾಸ. ಈ ಮಧುಮಾಸದಲ್ಲಿ ವನವಿಹಾರ ಜಲಕ್ರೀಡೆ ಮಾಡಬೇಕೆನ್ನುವ ಆಸೆ ನನಗಾಯಿತು. ಹಾಗಾಗಿ ನಿನ್ನನ್ನು ಕರೆದಿರುವ. ಓ ಹೌದು. ಇದು ಈ ಕಾಲದಲ್ಲಿ ನಾನು ಹೀಗೆ ಬರುವುದಾ ಸೀರೆ ಉಟ್ಕೊ ಬರುವುದಾ? ಯಾಕ ಅಲ್ಲ ನಿಮ್ಮ ಒಟ್ಟಿಗೆ ಜಲಕ್ರೀಡೆ? ನಿನ್ನ ಜಲಕ್ರೀಡೆ ನಾನು ಏನಂತ ಜಲಕ್ರೀಡೆ ಆಗೋದು? ಅಲ್ಲ ನಿಮ್ಮ ಒಟ್ಟಿಗೆ ನಾ ಬರ್ಬೇಕು ಅಂತ ಆದ್ರೆ ಸೀರೆ ಉಟ್ಕೊಂಡು ಬರ್ಬೇಕು. ಏನ್ ನಾನು ಅಷ್ಟು ಬರಗಟ್ಟವ? ಈ ಗಂಡಸರಿಗೆಲ್ಲ ಸೀರೆ ಉಡ್ಸ್ಕೊಂಡು ಹೋಗಿ ಜಲಕ್ರೀಡೆ ಆಡುವಷ್ಟು ಬರಗಟ್ಟವ ನಾನು. ಮತ್ತೆ ಈ ಪ್ರದೇಶದಲ್ಲಿ ನಮ್ ಬಿಟ್ರೆ ಮತ್ತೆ ನಿಮ್ಗೆ ಮತ್ತೆ ಯಾರು ಸಿಗ್ತಾರೆ? ಬಾರಿಸ್ತೇನೆ ಈ ಪ್ರದೇಶಕ್ಕೆ ನೀನು ಜಲಕ್ರೀಡೆ ಬರಬೇಕಂತ ಹೇಳಿದ್ದಲ್ಲ ನಾನು. ಮತ್ತೆ ನೀನು ಅರಮನೆಗೆ ಹೋಗ್ಬೇಕಂತ ಹೇಳಿದ್ದೆ. ಯಾಕೆ? ಯಾಕೆ? ಅರಮನೆಯಲ್ಲಿ ನನ್ನ ಅನುಕೂಲಕ್ಕೆ ಇರುವ ಅನುಕೂಲ ನಾಯರಿದ್ದಾರೆ, ಸಖಿವೃಂದದವರು ಇದ್ದಾರೆ. ಅಲ್ಲಿದ್ದಾರೆ? ಹೌದಪ್ಪ. ಅವರನ್ನು ಹೋಗಿ ನೀನು ಕರೆದುಕೊಂಡು ಬರಬೇಕು. ಯಾರನ್ನ? ಸಖ್ಯರನ್ನ, ಹೆಣ್ಮಕ್ಕಳನ್ನ. ಹೆಣ್ಮಕ್ಕಳನ್ನ? ಸ್ವಲ್ಪ ಸುಮ್ಮನಿರಿ. ಹೆಣ್ಣು ಮಕ್ಕಳನ್ನು ಒಂದು ಕೂಡಿಸುವುದು ಒಂದೇ, ಕಪ್ಪೆ ತುಲಾಭಾರ ಮಾಡುವುದು ಒಂದೇ. ಅಷ್ಟು ಕಷ್ಟವೇ? ಕಷ್ಟ ಅಂತಲ್ಲ, ಕಪ್ಪೆ ತುಲಾಭಾರ ಮಾಡುವುದು ಹೇಗೆ ಅಂತ ಯೋಚನೆ ಮಾಡಿದ್ದೇನೆ. ಗೊತ್ತುಂಟ ನಿನಗದು? ನಮ್ಮ ಕುಟುಂಬದವ್ರು ಮಾಡಿದ್ದಿಲ್ಲ, ಕಲ್ಪನೆ ಮಾಡ್ಕೊಂಡಿದ್ದೆ. ಹೇಗೋ? ತಕ್ಕಡಿಯನ್ನು ತೆಗೆದುಕೊಂಡು ಒಂದು ಕಪ್ಪೆ ಹಿಡಿದು ಹಿಡಿದು ಮತ್ತೊಂದು ಕಪ್ಪೆ ಕೈ ಹಾಕುವುದರೊಳಗೆ ಈ ಕಪ್ಪೆ ಪುಸುಕ್ಕ ಹಾರಾಯ್ತು. ಇದು ಹಾಗೆ ಕಮಲಕ್ಕ ನೀನು ಇಲ್ಲಿ ಬಂದು ನಿಲ್ಲಿಸಿ ಜಲಜಕ್ಕನ ಮನೆಗೆ ಹೋಗುದ್ರೊಳಗೆ ಕಮಲಕ್ಕ ಸರೋಜಕ್ಕನ ಮನೆಗೆ ಹೋಗಿ ಹೇಳಾಯ್ತು. ಏನಂತ? ಹಾಗೆ ಈ ವರ್ಷ ಜಲ ಬರ್ತೇನೆ ಯಾವುದು? ಯಾವುದು ಅಂತಿಲ್ಲ, ಊರವರೊಳಗೆ ಹೌದೌದಪ್ಪ. ಎಲ್ಲ ಬಂತ? ಎಲ್ಲ ಬಂತ? ಈ ಉಚಿತವಾಗಿ ದೊರೆಗಳೆಲ್ಲ ಮನೆ ಮನೆಗೆ ಕೊಡ್ತಾ ಇದ್ದಾರಲ್ಲ, ಬಂತ ಅಂತ? ಅದೆಲ್ಲ ಬಂತ? ಕೇಳು. ಕಲ್ಲು ನೆಲ್ಲು ಜಾಸ್ತಿ ಅಂತ ಹೇಳು. ಹಾಗೆಲ್ವೇನಾ? ಯಾವುದು ಉಚಿತವಾಗಿ ಸಿಗ್ತದೋ ಅದರಲ್ಲಿ ದೋಷ ಇರುವುದೇ ಹುಡುಕುವುದು ಅಲ್ವಾ? ಹೌದು. ಆದ್ರೆ ಎಂತ ಕಪ್ಪೆ ತುಲಭಾರ ಮಾಡುವ ಪರಿಸ್ಥಿತಿಯು ಹೆಣ್ಣು ಮಕ್ಕಳನ್ನ ಒಂದುಗೂಡಿಸುವಲ್ಲಿದ್ದರು. ಅದರಲ್ಲಿ ನೀನು ಸಮರ್ಥ ಇರುವುದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೆ. ವಿಶ್ವಾಸೋ ಫಲದಾಯಕ. ಖಂಡಿತವಾಗಿ ಹೌದು, ವಿಶ್ವಾಸ ಇಟ್ಟಿದ್ದೇನೆ. ಹಾಗಾಗಿ ಆದಷ್ಟು ಬೇಗ ಹೋಗಿ ಕರೆದುಕೊಂಡು ಬರಬೇಕು. ವಿಶ್ವಾಸದಿಂದಲೇ ಹೋಗ್ತೇನೆ. ಹಾಗೆ ವಿಶ್ವಾಸದಿಂದಲೇ ಹೋಗಿ ಆ ವಿಶ್ವಾಸ ಫಲ ಕೊಡ್ತದೆ. ಅವರನ್ನ ಕರ್ಕೊಂಡು ಬಾ. ನಿಮಿಷಾಂತದಲ್ಲಿ ಹೊಂಟೆ. ಏನು ಹೋಗಿ ಕೆಲವೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ಯೋಚನೆ ಆಗುತ್ತೆ ನನಗೆ. ಪಟಕ್ಕನೆ ಹೇಳಿಬಿಟ್ಟೆ. ಯಾವುದರಲ್ಲಿ ಹೋಗ್ತೇನೆ ಅಂತ ಹೇಳಿದೆ? ನಿಮಿಷಾರ್ಧ. ನೀನು ಬಿಟ್ಟರೆ ನೀನು ಯಾರು ಶ್ರಾದ್ದ ಬೇಕಾದ್ರೂ ಮಾಡ್ತೇನೆ. ನಿಮಿಷಾರ್ಧದಲ್ಲಿ ಅಷ್ಟು ಬೇಗ
ಬಂದು ನಿಂತಿದ್ದ ಅರಮನೆ. ಅರಮನೆ ಹೌದಾ? ಹಾ. ಹಿಂದ್ಗಡೆ ಪಲಕ ಹಾಕಿದ್ದಾರೆ ನೋಡಿ, ಯಾರು? ಹಿಂದ್ಗಡೆ ಪಲಕ ಹಾಕಿದ್ದಾರೆ. ಫಲಕ ಹಾಕಿದ್ದಾರೆ. ಯಾವುದು? ಫಲಕ. ಬಾಲ ಉಂಟು, ಹಾ. ಪಲಕಕ್ಕೆ ಬಾಲ ಉಂಟು ಅಂದೆ. ಬಾಲ ಉಂಟಾ? ಹಾ, ಪಲಕ ಬಾಲ ಉಂಟು. ಹಾ. ರಾಣಿ ನಿವಾಸ, ಹಾ. ರಾಣಿ ನಿವಾಸ, ಹಾಗಲ್ಲ, ರಾಣಿ ನಿವಾಸ. ರಾಣಿ ನಿವಾಸ, ನಿವಾಸ ಇರಬಹುದಾ? ಇರ್ಬೋದು. ಇರಬಹುದು. ಯಾಕೆ? ಗುಸು ಗುಸು ಗುಣು ಗುಣು ಶಬ್ದ ಕೇಳಿ ಬರ್ತಾ ಉಂಟು. ಅಲ್ವಾ? ಗುಸು ಗುಸು ಗುಣು ಗುಣು ಶಬ್ದ ಮಾಡುವವರು ಯಾರು? ಹಾ. ಹೆಂಗಸರೇ. ಹೌದಾ? ಅದಕ್ಕಾಗಿ ಅವರಿಗೆ ಹೆಂಗುಸು ಅಂತ ಹೆಸರು ಬಂದದ್ದು. ಅಡ್ಡಿಲ್ಲ, ಅವರ ಒಳ್ಳೆ ಅನುಭವ. ಅದು ಗಂಡಸು ಅಂದ್ರೆ ಯಾಕೆ ಅಂತ ಕೇಳ್ಬೇಡಿ. ಹಾ. ಯಾಕೆ ಅಂತ ಹೇಳಿದ್ರೆ ಇವರು ಒಳಗಡೆನೆ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅವ್ರಿಗೂ ಒಂದು ಕೆಲಸ, ಏನು? ಮಾತಾಡ್ಬೇಕು ಅಂದ್ರೆ ಮನೆ ಒಳಗೆ ಆಗ್ಬೇಕು ಅಂತಿಲ್ಲ, ಸಭೆ ಕೂತ್ರು ಮಾತಾಡ್ತಾರೆ. ಹೌದಾ? ಓ ನೋಡು, ಕೂಗಿ ಕರೀತೆ, ಹಾ. ಅಮ್ಮ ಬಾ ಅಮ್ಮ. ಯಮ್ಮ! ಯಮ್ಮ! ಏನು ಏನು ಸಾಯ್ತಾನೆ? ಏನಾಯ್ತಾ ನಿನಗೆ? ಅಮ್ಮ ಅಂತ ಕರೆದೆ. ಹೂ ಇಲ್ಲ, ಹಾ ಇಲ್ಲ, ಯಮ ಅಂತ ಕರೆದೆ. ಆಗ ಬಂದ್ರಿ ನೀವು. ಅಂದ್ರೆ ನೀನ್ ಹೇಳುವುದೀಗ ಯಾವ ಅಂತ ಹೇಳುವುದಾ? ಹಾಗೆ ಹೇಳಲಿಕ್ಕಿಲ್ಲ. ಕೊಟ್ಟು ಪೆಟ್ಟು ಇನ್ನೊಂಚೂರು ಗಟ್ಟಿ ಆಗಿದ್ರು ಅದೇ ಹೌದು. ನೀನ್ ಅಲ್ಲಿ ಹೋಗ್ತಿದ್ದೇನೆ. ಅಂದ್ರೆ ಕರೆದ ತಕ್ಷಣ ಬಂದ್ರಲ್ಲ, ಎನ್ನರಸಿ ಬಂದಿರೆ, ಏನ್ ಹೇಳುದು? ನನ್ನನ್ನು ಅರಸಿ ಹಾಗೆ ಬಂದಿರೆ. ಅದನ್ನು ಸೇರಿಸ್ಬೇಡ. ನನ್ನ ಪರಿಚಯ ಆಗ್ಲಿಲ್ವಾ? ಅಯ್ಯ ಸರಿ ನೋಡಿ, ನನ್ನ ಪರಿಚಯ ಆಗ್ಲಿಲ್ವಾ? ನಿನ್ ಪರಿಚಯ ಇಲ್ಲ. ಅಯ್ಯ ನಾನ್ ನಿಮ್ಮ ಗಂಡ. ಅಧಿಕ ಪ್ರಸಂಗಿ ಏನದು ಹೇಳುದಿಲ್ಲ? ಇದಲ್ಲ, ಅದಕ್ಕೆ ಇನ್ನು ಮುಂದೆ ಉಂಟು. ಏನ್ ಹೇಳುದ? ಮತ್ತೆ ಗೊತ್ತಲ್ಲದೆ ಹೋದ್ರೆ ಮತ್ತೆ ನನಗೆ ಹೇಳುವುದೇನು? ಅಲ್ಲ, ನಮ್ಮ ಜೋರ್ ಮಾಡುವುದು ಯಾಕಪ್ಪ? ಅಲ್ಲ, ನಮ್ಮ ಯೋಗ್ಯತೆ ಅಂತದ, ನಿನ್ನ ಹಣೆ ಬರ ಎಂತದ? ಅದಕ್ಕೆ ಹೇಳಿದ್ದು. ಮತ್ತೆ ಹೇಳಿಕೆ ಅಲ್ಲ ನೀನು? ನಾನು ಹೇಳಿದ್ದೇನು? ನಾನು ನಿಮ್ಮ ಗಂಡ. ಅದೇ ಅದನ್ನ ಹೇಳಿದ್ದು. ನೀವು ತಪ್ಪು ತಿಳ್ಕೊಂಡ್ರಿ. ಮತ್ತೆ ತಪ್ಪು ತಿಳುವಾಗ ಹೇಳಿದ್ದು ನೀನು. ನೀವು ಹೂ ಹಾಕಿದ್ರು ನಾ ಸಿದ್ಧ ಇಲ್ಲ. ಯಾರು ಹೂ ಹಾಕುದಾ? ಬಡಿಯತ್ತಿಗೆ ಯಾಕೆ ಬೇಕು? ಅರಣ್ಯನ ಹುಲ್ಲು ಯೋಗ್ಯತೆ ಇಲ್ಲ ಅಂತ ಹೇಳು. ಅದು ಯೋಗ್ಯತೆ ಅಂತಲ್ಲ, ನಾ ಹೂ ಹಾಕುದಿಲ್ಲ. ಬೇಡ ಅಂದ್ರೆ ನಾನು ನಿಮ್ಮ ಗಂಡನೊಟ್ಟಿಗೆ ದರೆಯ ದಿಗ್ವಿಜಯಕ್ಕೆ ಹೋದವ. ಓ, ನಮ್ಮ ಯಜಮಾನರೊಟ್ಟಿಗೆ ಹೋದವ. ಹೌದೌದೌದು. ನಮ್ಮವ್ರು ಬಂದ್ರ? ಎಲ್ಲಿ ಎಲ್ಲಿ ಹುಡುಕ್ತೀರಿ? ಇಲ್ಲಪ್ಪ, ನಾ ಬಂದೆ. ಅದೇ ನಮ್ಮವ್ರು ಏನ್ ಎಂತ ಅಂದ್ರೆ ನಿಮ್ಮವ್ರು ಬರ್ಲಿಲ್ಲ. ನೀನು ನಿಮ್ಮವ್ರು ಬರ್ಲಿಲ್ಲ, ಅದಕ್ಕಾಗಿಯೇ ನಾ ಬಂದದ್ದು. ಅಪಾರ್ಥ ತಿಳ್ಕೊಳ್ಬೇಡಿ, ಮಾತಾಡ್ಬೇಡ ನೀನು. ಪದಾರ್ಥ ಸರಿ ನೋಡಿ. ಎಂತ ಪದಾರ್ಥವ? ಅಂದ್ರೆ ಅದೇ ಸರಿ ನೋಡಿ. ಬಂದು 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 ದರೆ ದಿಗ್ವಿಜಯ ಪೂರೈಸಿ ನರ್ಮದಾ ನದಿಯ ತಟಾಕದಲ್ಲಿ ನಿಮ್ಮ ಯಜಮಾನರು ಬೀಡಿ ಬಿಟ್ಟಿದ್ದಾರೆ. ನಿಮ್ಮ ಯಜಮಾನರು ಬೀಡಿ ಬಿಟ್ಟಿದ್ದಾರೆ. ಸುಳ್ಳು ಹೇಳ್ಬೇಡ ನೀನು. ಯಾಕೆ? ಅವ್ರಿಗೆ ಯಾವ ದುರಭ್ಯಾಸವೂ ಇಲ್ಲ. ಅದರಲ್ಲೂ ಆ ಅಭ್ಯಾಸ ಮೊದಲಿಲ್ಲ. ಅದರಲ್ಲೂ ಆ ಅಭ್ಯಾಸ ಮೊದಲಿಲ್ಲ. ಯಾವುದಕ್ಕೆ ನೀವು ಹೇಳುವ? ಯಾವ ದುರಭ್ಯಾಸವೂ ಇಲ್ಲ. ಹೇಳಿದೆಯಲ್ಲ, ನರ್ಮದಾ ನದಿಯ ತಟದಲ್ಲಿ ಬೀಡಿ ಬಿಟ್ಟಿದ್ದಾರೆ. ಬಿಡುವುದಕ್ಕಿದ್ರಲ್ಲೇ ಬೀಡಿ ಬಿಟ್ಟಿದ್ದಾರೆ. ಬಿಟ್ಟಿದ್ದಾರೆ. ಹಾಗೆ ವನವಿಹಾರ ಜಲಕ್ರೀಡೆ ಆಡುವಂತ ಮನಸ್ಸಾಗಿದೆ ಅವನಿಗೆ. ಹಾಗಾಗಿ ನನ್ನನ್ನು ಕರೆದು ಹೇಳಿದ್ದು ಏನಂತ? ಅಂದ್ರೆ ವನವಿಹಾರ ಜಲಕ್ರೀಡೆ ಆಡುವ ಮನಸ್ಸಾಗಿದೆ. ನಿಮ್ಗೂ ಮನಸ್ಸು ಉಂಟಾ? ಮನಸ್ಸಿಟ್ಟು ಇರ್ತದ ನಿಮ್ಗೆ ದೊಡ್ಡಮ್ಮ ನಿಮ್ಗೆ ಎಂತದ? ಕೇಳಬೇಕು. ಸಣ್ಣಮ್ಮ ದೊಡ್ಡಮ್ಮ ಅಂತ ಕೇಳಿದ್ದೆ. ಮನಸ್ಸುಂಟರೆ ಉಂಟಾ? ಅಯ್ಯೋ, ಮನಸ್ಸು ಉಂಟು ಅಂತ ಅಲ್ಲ. ಬನ್ನಿ ನನ್ನೊಟ್ಟಿಗೆ. ನಿನ್ನೊಟ್ಟಿಗೆ ಯಾವ ಕರ್ಮಕ ಬರುವುದು? ಎಂತದಲ್ಲಿ ಹೇಳುವುದು? ಹಾಗೆ ವನವಿಹಾರ ಜಲಕ್ರೀಡೆ ನೀನೊಟ್ಟಿಗೆ ಅದು ಬರುವುದಾ? ನೀವು ಹುಲ್ಲಾಕೋದ್ರೊಳಗೆ ಹಗ್ಗಾಡ್ಕೊಳ್ಳೋದು ಯಾಕೆ? ಮತ್ತೆ ಹೇಳಿದ ಹಾಗಾಯ್ತು. ನೀವೊಂದು ಹುಲ್ಲು ತಂದಿಟ್ಕೊಂಡು ತೋರಿಸೋದು ಯಾಕೆ? ಹಗ್ಗಾಡ್ಕೊಳ್ಳಿ ಅಂತ ಅದಲ್ಲ. ನನ್ನ ಮಾತಿನ ಅರ್ಥವೇ ಬೇರೆ. ನಿಮಗೂ ವನವಿಹಾರ ಜಲಕ್ರೀಡೆ ಆಡುವ ಮನಸ್ಸಿದ್ರೆ ನಿಮ್ಮ ಮನೆಯ ಯಜಮಾನನಿದ್ದಲ್ಲಿಗೆ ಹಾಗೆ ನನ್ನೊಟ್ಟಿಗೆ ಬನ್ನಿ.
ಆಗುದಿಲ್ಲ. ಇನ್ನು ನಿನ್ನ ಜೊತೆಗಿದ್ದದಕ್ಕೆ ನೆನಪು ಹೋಗ್ಬೇಕು ಬಿಟ್ರೆ ಹಣ ಬಿಟ್ರು ನೀವು ಆಶೀರ್ವಾದ ಬದಲಿಗೆ ಮೊದಲೆಲ್ಲ ಅದನ್ನೇ ಬಿಡ್ತಾ ಇದ್ವಿ ಸ್ವಾಮಿ ಒಳ್ಳೇದಾಗುತ್ತೆ. ನಿಮ್ಮನ್ನು ನೋಡಿ ಬಹಳ ಸಂತೋಷ ಆಯ್ತು. ಗೊತ್ತಿಲ್ಲ ಇರುವಂತ ಭರವಸೆ ಅವರಿಗಿರ್ಲಿಲ್ವಾ? ಅದನ್ನ ಹೇಳಿದ್ರು ಅವರು. ಸಂತೋಷ ಆಯ್ತು ಅಂತ ಹೇಳಿದ್ರೆ ಅದೇ ಅರ್ಥ. ನೋಡಿ ಸಂತೋಷ ಆಯ್ತು ಅಂತ ಹೇಳಿದ್ದು. ಬಹಳ ದಿವಸ ಆಯ್ತಲ್ಲ. ಯಾಕೆ ಬರಲಿಲ್ಲ ಗೊತ್ತಾಗ್ಲಿಲ್ಲ. ನೀನ್ ಹೇಳಿಲ್ವಾ? ಆಳ್ಬೇಕಂತಾನೆ ಹೇಳಿಲ್ಲ. ಅವನು ಏನು ಹೇಳಿ ನೀನು ಅದ್ನ ಆಳ್ಬೇಕಂತಾನೆ ಹೇಳಿಲ್ಲ. ನೀ ಹೇಳ್ಬೇಕಂತ ಹೇಳಿಲ್ಲ. ಇಲ್ಲ ಇಲ್ಲ ನಾನು ಹೇಳೋದದ್ದು ಹೇಳಿಲ್ವಾ? ಹಾಗಲ್ಲ. ಹಾ. ನೀವ್ ಏನ್ ಹೇಳ್ತೀರೋ ಅದನ್ನೇ ಹೇಳಿದೆ. ಹಾ. ನಾ ಏನ್ ಹೇಳ್ಬೇಕಾಗಿತ್ತು ಅದು ಹೇಳಲೇ ಇಲ್ಲ. ಅದು ನೀನ್ ಹೇಳೋದು ಬೇಡ, ನಾನು ಹೇಳಿದ್ದಲ್ಲ. ಅಷ್ಟು ಹೇಳಿದ್ರೆ ಸಾಕು. ಅವ ಏನು ಹೇಳಿದ್ದಾನೆ ಸ್ವಾಮಿ. ಶಂಕರದ ಮಂತ್ರ ಮತ್ತೆ ತೀರ್ಥ ಅಲ್ವಾ? ಬಂದದೆಲ್ಲ ಸಂಖ್ಯೆ. ತೀರ್ಥ ಬಂದದಲ್ಲ ಶಂಕ ಅಲ್ಲ. ತೀರ್ಥ ಬಂದದ್ದು ಮಾತ್ರ ಬೇರೆ. ಓ ಶಂಕರಮೂರ್ತಿಯರೇ, ನಮಗ್ ಗೊತ್ತುಂಟು. ನಮಗೂ ಮರ್ತೋಗಿದೆ ಅಂತ ಹೇಳಿದ್ರೆ ಎಲ್ಲರನ್ನು ಸಿದ್ಧಪಡಿಸ್ತಾ ಇದ್ದೇನೆ ನೀವಾಗ. ಅರ್ಥ ಆಯ್ತಾನೆ ಅಂತ ಮಾಡಿದೆ. ನೀನು ಹೂ ಹಾಕುವಲ್ಲಿ ಒಂದು ಹೂ ಹಾಕಬೇಡ. ನೀವೇ ಹಾಕಿ. ಹಾಕಬೇಡ, ಮುಂದೆ ಹಾಕಬೇಡ ಅಂತ ಹೇಳಿದಲ್ಲ. ಹಾಕುವಲ್ಲಿ ಹಾಕುದಿಲ್ಲ ಅಂತ ಹೇಳಿದ್ರೆ ಹಾಗೆ 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 ಹೇಳಿದ್ರು. ಹಾಗೆ ಹಾಗೆ. ಓ ಶರಸೌಖ್ಯನೇ, ಸ್ವಾಮಿ ಕರವರ ಕಾರಣ ಬೇರೇನವಲ್ಲ. ಮನೆಯಿಂದ ಬಿಟ್ಟು ಕೆಲವು ಸಮಯಗಳು ಕಳೆದು ಹೋಯಿತು. ದಂಡಯಾತ್ರೆ ಇರುವ ಹಾಗೆ ಕೈಗೊಂಡು ಹೋದವನು ನಾನು. ಹೋದ ನಾನು ಕೆಲವಷ್ಟು ಕಡೆ ರಕ್ತಪಾತವನ್ನು ಮಾಡಿದ್ದುಂಟು. ಹಾ. ಮನೆ ಬಿಟ್ಟ ಮೇಲೆ ಹೋದಲ್ಲಿ ರಕ್ತಪಾತವನ್ನ ಮಾಡಿದ್ದೆ ಅವರು. ಯಾವ ರಕ್ತಪಾತ? ಹೇಗೆ ನೀನು? ಯುದ್ಧದಲ್ಲಿ ಯುದ್ಧದಲ್ಲಿ ಮಲತು ನಿಂತ ಮಂಡಲಾಧಿಪರನ್ನ ಮೆಟ್ಟುವಲ್ಲಿ ರಕ್ತಪಾತವನ್ನ ಮಾಡಬೇಕಾದ ಪ್ರಮೇಯ ನಮಗೆ ಎದುರಾಯಿತು. ನೀನೇನ್ ಮಾಡ್ತೇವೆ? ನಾನು ಕೆಲವು ಜನರ ಅಡ್ಡಡ್ಡ ಸೀಳು ಉದ್ದುದ್ದ ಸೀಳಿ ಬ್ಯಾಡ್ದೆ ಒಂದು ಎಷ್ಟು ಬೇಕಷ್ಟು ಮಾಡಿದ್ದೆ. ಅಲ್ಲ ಬೇಡದಂತೆ ಮಾಡುದು, ಬೇಕಾದ ಒಂದು ಕೈ ಕಾಲೆಲ್ಲ ಕತ್ತರಿಸಿದ್ದೆ. ನೀನ ಹಾ. ಹೌದಾ? ಈ ಕೈ ಕೈ ಕಾಲು ಕತ್ತರಿಸಿದವ ತಲೆ ಎಷ್ಟು ಕಡಿಮೆ? ತಲೆ ಇವ್ರು ತೆಗ್ದಿದ್ರು ಮೊದ್ಲು. ಆಮೇಲೆ ಮತ್ತೆ ಎದ್ದು ಓಡಾಡಬಾರ್ದು ಅಂತ ಕಾಯ್ತೇನೆ. ತಲೆ ಹೋದ್ಮೇಲೆ ತಲೆ ಹೋದ್ಮೇಲೆ ಎದ್ದು ಓಡಾಡುತ್ತ ಅವನ ಹಾಗೆ ತಲೆ ಇಲ್ಲ ಅಂತ ಭಾವಿಸಿದ್ರು. ಒಪ್ಕೊಂಡೆ. ಕರೆದ ಕಾರಣ ಬೇರೇನೂ ಅಲ್ಲ. ಏನು? ದಿಗ್ವಿಜಯವನ್ನ ಮಾಡಿ ವಿಜಯವನ್ನ ಸಂಪಾದನೆ ಮಾಡಿದ್ರು. ಕೆಲವೊಂದು ಕಡೆ ನೊಂದ ಜೀವಗಳನ್ನ ಕಂಡಾಗ ಮನಸ್ಸಿಗೆ ಬೇಸರ ಆದದ್ದು ಉಂಟು. ನನಗೆ ಅಲ್ಲಿ ಆ ಕಡೆ ಹಾಗಾದರೆ ನನ್ನನ್ನ ಬಿಟ್ಟು ಕೆಲವು ಸಮಯಗಳೇ ಕಳೆದು ಹೋಯಿತು. ನಿಮಗೆ ನೀವು ಅದೆಷ್ಟೋ ನೋವನ್ನು ಅನುಭವಿಸಿದಿರುವುದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಹೌದು ಸ್ವಾಮಿ. ಅಲ್ವಾ? ಹಾಗಾಗಿ ಈ ಸಂದರ್ಭದಲ್ಲಿ ನಿಮಗೂ ಸಂತೋಷ ಆಗಬೇಕು, ನಾನು ಸಂತೋಷವನ್ನು ಅನುಭವಿಸಬೇಕು ಎನ್ನುವ ಕಾರಣಕ್ಕಾಗಿ ಮನಸೆಳೆವ ಈ ಮಧುಮಾಸದಲ್ಲಿ ಒಮ್ಮೆ ವನವಿಹಾರ ಜಲಕ್ರೀಡೆಯನ್ನ ಮಾಡಬೇಕು ಅಂತ ಆಸೆ ಆಯ್ತು. ಆ ಜಲಕ್ರೀಡೆ ವನವಿಹಾರ ಒಳ್ಳೇದಾಗಬೇಕಾ? ಅಕ್ಕಪಕ್ಕದಲ್ಲಿ ನೀವಿಬ್ಬರಿರ್ಬೇಕು. ಅಲ್ಲ ಹೌದು. ಹಾಗಾಗಿ ನಿಮ್ಮನ್ನ ಕರೆಸಿಕೊಂಡದ್ದು. ಹೇಗೆ ವನವಿಹಾರ ಜಲಕ್ರೀಡೆ ಮಾಡಬಹುದಲ್ವಾ ಸ್ವಾಮಿ? ಬರುವೆ ವೈಭವ Oh
ಒಪ್ಪಿದೆವು ಹರುಷದಲ್ಲಿ ಕ್ಷೀಪ್ರದೆವು ಒದಗಿನ ತಪ್ಪದೆ ಬರುವೆ ವೈಕುಂಠ ಕಾಲದಲ್ಲಿ ತಪ್ಪದೆ ಬರುವೆ ವೈಕುಂಠ ಕಾಲದಲ್ಲಿ ರಕ್ತ ಕಾಲದಲ್ಲಿ ಈ ಮಾಸದಲ್ಲಿ ಸದುಪಯೋಗವನ್ನು ಮಾಡಿಕೊಳ್ಳುವುದಕ್ಕಾಗಿ ಸಂತೋಷವನ್ನ ಊಟ ಮಾಡುವುದಕ್ಕಾಗಿ ನನ್ನೊಂದಿಗೆ ವನವಿಹಾರ ಜಲಕ್ರೀಡೆಗೆ ಬರುವುದಕ್ಕೆ ಮನಸ್ಸುಂಟ ಮನಸ್ಸುಂಟ ಸ್ವಾಮಿ ಅದೇ ಯಾವ ಕಾಲದಲ್ಲಿ ನೀವು ಬರ್ತೀರಿ ಎನ್ನುವುದಾಗಿ ಆಲೋಚಿಸ್ತಾ ಇದ್ದವಳು ನೋಡಿ ನನ್ನ ಕುತ್ತಿಗೆ ಎಷ್ಟು ಉದ್ದಾಗುವ ಕಾರಣವೇ ಅದು ಗೊತ್ತುಂಟಾ? ನೀವು ಅಲ್ಲಿ ಬರ್ತೀರಿ ಇಲ್ಲಿ ಬರ್ತೀರಿ ಹಾಗೆ ಬರ್ತೀರಿ ಹೀಗೆ ಬರ್ತೀರಿ ಹೇಗೆ ಬರ್ತೀರಿ ಅಲ್ಲ ಯಾವ ದಾರಿಯಲ್ಲಿ ಬರ್ತೀರಿ ಎನ್ನುವುದನ್ನ ನೋಡಿ 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 ಕೊಕ್ಕರೆ ಕುಂತೆ ಅಲ್ವಾ ಮತ್ತೆ ಉತ್ಪತ್ತಿ ಆಗಿದ್ದಾರೆ ಮತ್ತೆ ಊಟವೂ ಸೇರಿ ನಿಮ್ಮ ಮುಖ ನೋಡಿದೆ ಆದ್ರೂ ಹೀಗಿದ್ದಾರೆ ಊಟವೇ ಸೇರುವುದಿಲ್ಲ ಹಾಗೆ ಗೊತ್ತುಂಟಾ ಬದುಕಬೇಕು ಎನ್ನುವ ಕಾರಣಕ್ಕಾಗಿ ನನ್ನನ್ನ ಕಾಣಬೇಕು ಅವರನ್ನ ಕಾಣುವುದಕ್ಕಾಗಿ ಬದುಕಬೇಕೆನ್ನುವ ಕಾರಣಕ್ಕಾಗಿ ಸ್ವಲ್ಪ ಊಟ ಮಾಡುದು ಹೀಗೆ ಜೊತೆಯಲ್ಲಿ ಮಾಡಿದ್ದರ ಸಂಭ್ರಮದ ಊಟ ಸಂಭ್ರಮದ ಊಟ ಅಷ್ಟೇ ಇನ್ನು ಈ ಹೊತ್ತಿಗೆ ನಿಮ್ಮನ್ನ ನೋಡಿ ಹೊಟ್ಟೆ ತುಂಬಿ ಹೋಯ್ತು ನಮಗೆ. ಇನ್ನು ಊಟ ಬೇಡ ಮತ್ತೆ ಊಟ ಯಾಕೆ? ಹಾಗಲ್ಲ ಮಾತಿಗೆ ಹೇಳಿ ಸಂತೋಷ ಆಯ್ತು. ಸ್ವಾಮಿ ಈ ಹೊತ್ತಿಗೆ ಬರ್ತೀರಾ ಎನ್ನುವುದಾಗಿ ಕೇಳ್ತಾ ಇದ್ದೀರಲ್ಲ ಹೇಗಾಯ್ತು ಗೊತ್ತುಂಟ ಹೇಗೆ? ಉಸುಕಿನ ನೆಲದಲ್ಲಿ ನಡೆಯುವ ಆತನಿಗೆ ಜಲದ ಹೊಸಗೆ ಸಿಕ್ಕಿದ್ರೆ ಎಷ್ಟು ಸಂತೋಷ ಆಗ್ತದೆ. ಉಸುಕಿನ ನೆಲದಲ್ಲಿ ಅಂದ್ರೆ ಮರುಗಾಡಿನ ಪ್ರದೇಶದಲ್ಲಿ ಓಡಾಡುವವನಿಗೆ ಬಾಯಾರಿದಂತ ವ್ಯಕ್ತಿಗೆ ಜಲದ ಹೊಸಗೆ ಸಿಕ್ಕಿದ್ರೆ ಎಷ್ಟು ಸಂತೋಷ ಆಗ್ತದೆ, ಅಷ್ಟು ಸಂತೋಷ ಆಗುತ್ತೆ. ಬಹಳ ಸಂತೋಷ ಆಯ್ತು. ಬಹಳ ಸಂತೋಷ ಆಗ್ತದೆ. ಯಾಕೆ ಉಸುಕಿನ ನೆಲದಲ್ಲಿ ನೀರೇ ಸಿಕ್ಕುವುದಿಲ್ಲ ಮತ್ತೆ ಕಂಡ್ರೆ ಸಂತೋಷ ಆಗಿದೆ. ಇನ್ನೇನಪ್ಪ ಅಂದ್ರೆ ಬರುವುದಕ್ಕೆ ನಾವು ಸಿದ್ಧಳಿದ್ದೇನೆ. ಹಾಗಾದ್ರೆ ನೀನು ಸಿದ್ಧ ಇದ್ದೆ ಅಂತಾಯ್ತು. ನೀವು ಇದುವರೆಗಾಗಿ ಬರ ಹಿಡಿದು ಹೇಗಾಯ್ತು? ಹೇಗೆ? ಹಸಿದ ಹಸುವಿನ ಮುಂದೆ ಹಸನಾದ ಹಸಿರು ಹುಲ್ಲನ್ನ ತಂದಿದ್ರೆ ಆ ಹಸುವಿಗೆ ಎಷ್ಟು ಭವಿಷ ಆಗ್ತದೋ ಎಷ್ಟು ಸಂತೋಷ ಆಯ್ತು. ಸ್ವಲ್ಪ ಸುಮ್ಮನಿರಿ. ಎಂತ ಸಂತೋಷ ಆಗ್ತದೆ, ಮತ್ತಷ್ಟು ದುಃಖವೇ ಆಗುವುದು. ಹೇಗಾದ್ರು ಹಸಿದ ಹಸುವಿನ ಎದುರಿನಲ್ಲಿ ಹಸನಾದ ಹುಲ್ಲನ್ನು ತಂದಿಟ್ರೆ ಅದಕ್ಕೆ ಸಂತೋಷ ಆಗ್ತದ? ಸಂತೋಷ ಆಗುದಿಲ್ವಾ? ಸ್ವಲ್ಪ ಸುಮ್ಮನಿರಿ. ಹಗ್ಗ ಬಿಚ್ಚಿದ್ರೆ ಸಂತೋಷ ಆಗ್ತದೆ, ತಿನ್ಲಿಕ್ಕೆ ಆಗ್ತದೆ. ಹುಲ್ಲು ನೋಡಿದ್ರೆ ಅಷ್ಟೇ ಸಂತೋಷವಾ? ಉದಾಹರಣೆ ಅದು. ಉದಾಹರಣೆ ಈ ಉದಾಹರಣೆ ಹಾಗೆ ಮನ್ಸಿಗೆ ತಗೊಳ್ಬೇಡವಾ? ಇಲ್ಲ ಇಲ್ಲ. ಬೇಡ, ರೊಟ್ಟಿ ಜಾರಿ ತುಪ್ಪದ ಬಿದ್ದಾಗ ಮುರಿಯುವುದು ತಿನ್ನುವುದು. ಇನ್ನು ಅಷ್ಟೇ ಕೆಲಸ. ಅಂದ್ರೆ ನೀನು ಬರುವುದಕ್ಕೆ ಸಿದ್ಧಳಿದ್ದೇನೆ. ಇವರಿಬ್ಬರು ಬರುವುದಕ್ಕೆ ಒಪ್ಪಿದ್ದಾರೆ ನೋಡು. ಮತ್ತೆ ನಾವು ವಿಳಂಬ ಮಾಡುವುದಕ್ಕೆ ಹೇಳಿ ಹೇಳಿ. ಎಂತದೆ ಅದು? ನಿಮ್ಮ ಎದುರಿನಲ್ಲಿ ಇದಕ್ಕೆ ಅವಕಾಶ ಬೇಕೆ? ಎಂತ? ಅದು ಇಲ್ಲಿ ಅವಕಾಶ ಅಲ್ಲ. ನಿಮ್ಮ ಎದುರಿನಲ್ಲೇ ಆಗ್ಬೇಕು ಇದಕ್ಕೆ. ಎಲ್ಲೆಲ್ಲಿ ಯಾರ ಎದುರಿನಲ್ಲಿ ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅದಕ್ಕೆ ಬಾಯಲ್ಲೇ ಮಾತಾಡಿದೆ. ಅದಲ್ವಾ ಎಂತದ್ದು ಅಸಂಬದ್ಧದ ಅಭಿನಯ. ಎರಡು ಮಾತಾಡುವುದಕ್ಕೆ ಒಂದು ಅವಕಾಶ. ಒಂದು ಅವಕಾಶ ಬೇಕು ಎರಡು ಮಾತಿಗೆ. ಏನದು? ನೀವೇನೋ ಜಲಕ್ರೀಡೆಗೆ ವನವಿಹಾರಕ್ಕೆ ಹೊರಟು ನಿಂತಿದ್ದೀರಿ. ಹಾ. ಅಕ್ಕಪಕ್ಕದಲ್ಲಿ ಮದಗಜ ಗಮನೆಯರು ಮುದಿಗಜ ಗಮನೆಯರು
ಮದಗಜ ಕಾಮಿನಿಯರು. ಮದಗಜ ಗಮನಿಯರು, ಗಜಪತಿ ಸಾಕು ಒಂದೇ ಸಾಕು. ಅಂಗರಾಮಣಿಯರು, ಮಂಗಳಾಮಣಿಯರು ಅವ್ರನ್ನೆಲ್ಲ ಕರ್ಕೊಂಡು ಅಂಗನವಾಡಿಯರು. ಅವ್ರನ್ನೆಲ್ಲ ಕರ್ಕೊಂಡು ನೀನು ಜಲಕ್ರೀಡೆ ಹೊರಟಿದ್ದೆ. ನಾನು ಒಮ್ಮೆ ಜಲಕ್ರೀಡೆ ಆಡಿದ್ರೆ ಹಾಗೆ ತೊಂದ್ರೆ ಇಲ್ಲ. ನಾನು ನನ್ನ ಮನೆ ಹೆಂಡತಿ ಕರ್ಕೊಂಡು ಬರ್ತೆ ಜಲಕ್ರೀಡೆಗೆ. ಬರ್ಲಿ, ಏನು ಆಕ್ಷೇಪ ಇಲ್ಲ. ವಿಚಾರ ಗೊತ್ತಿಲ್ಲ ನಿಮ್ಗೆ? ಅವನ ಹೆಂಡತಿನೇ ಕರ್ಕೊಂಡು ಬರುದು. ಮತ್ತೆ ಮನೆ ಹೆಂಡತಿ ಕರ್ಕೊಂಡು ಬರ್ತೇವೆ. ಮನೆ ಹೆಂಡತಿ ಅಂತಂದ್ರೆ ಮತ್ತೆ ಬೇರೆ ಹೊರಗಡೆ ಉಂಟಾ? ಹೆಂಡತಿ ಮನೆಯಲ್ಲಿದ್ದಾಳೆ ಅಂತ. ಈ ಮೊನ್ನೆ ದಿವಸ ನೀನ್ ಹೇಳಿದ್ದಲ್ವಾ ಎಂತ ಹೆಂಡತಿಗೆ ಅಂತ ಅವ್ರಿಗೆ ಹೋಗಿದ್ದಾಳೆ ಹೆರಿಗೆಗೆ ಅಂತ. ಹೌದು, ಅವಳನ್ನ ಕರ್ಕೊಂಡು ಬರ್ತೇವೆ. ದೇವ್ರೇ, ಆ ಬಿಸಿ ಬಾಡ ಅಂತ ಬಿಟ್ಟಿಗೆ ನಿನ್ನ ಜಲಕ್ಕೆ ತಡಸರಿ ಉಂಟ ನಿಮಗೆ? ನಿಮಗೆ ವಿಷಯವೇ ಗೊತ್ತಿಲ್ವಾ? ತವರಿಗೊಂದು ಸುಳ್ಳ ಹೆಂಡತಿ ಹೆರಿಗೆಗಾಗಿ ತವರಿಗೆ ಹೋದದ್ದು ಹೌದು. ಹೇಳಿದ್ದೀನಿ. ಅವಳ ಹೆರಿಗೆಗಲ್ಲ, ಅವಳ ಅಮ್ಮನ ಹೆರಿಗೆ ನೋಡ್ಲಿಕ್ಕೆ ಹೋದದ್ದು. ಯಾರದು? ಅವಳ ಅಮ್ಮನ ಹೆರಿಗೆ. ನಾನು ಅವಳ ಅಮ್ಮನ ಹೆರಿಗೆಯನ್ನು ಯಾವಾಗ ನಿಲ್ತದೆ ಅಂತ ಕಾಯ್ತಾ ಇದ್ದೆ. ಎಷ್ಟು ಹಾಗಾದ್ರೆ ವರ್ಷ? ಆ ವರ್ಷ ಎಷ್ಟು? ಅಮ್ಮನಿಗೆ ಇವಳಿಗ ಅಲ್ಲ, ಅಮ್ಮನಿಗೆ ಕೇಳ್ಬೇಕು, ಇವಳಿಗೆ ಮತ್ತೆ ಕೇಳಿದ್ರೆ ಪ್ರಯೋಜನ ಇಲ್ಲ. ಅಮ್ಮ ಆ ಕಡೆ ಕೌಚ ಒಗಿಲಿಲ್ಲ, ಹೊಲ್ಲು ಬಾಯಲ್ಲಿ ಒಂದು ಇಲ್ಲ. ಮತ್ತು ಆಗ್ತಾ ಉಂಟು. ಅಂದ್ರೆ ನಿಮ್ಮ ಅತ್ತೆಗೆ ಬಹುಶಃ ಮಾವನ ಇನ್ನಾಗಿ ಹೋಗಿರ್ಬೇಕು. ಇಲ್ಲಪ್ಪ, ಪಾಪ ಮಾವನಿಗೆ ಮತ್ತೆ ಹೆಚ್ಚು ಪ್ರಾಯ ಆಯ್ತು, ನನ್ನಂತವಲ್ಲ. ಹಾಗಾದ್ರೆ ಮಾವನಿಂದ ಆಗುದಿಲ್ಲ ಅಂತ ಆಯ್ತು. ಮತ್ತೆ ಹಾಕಿದ್ದೆ ಪ್ರಯತ್ನ ಅಲ್ಲ, ಸ್ವಲ್ಪ ಸುಮ್ಮನಿರಿ ನೀವು. ಎಂತೆಂತದ್ದು ಹೇಳ್ತೀರಿ. ಒಂದು ನಮ್ಮ ಸಂಬಂಧಿಕರಿಗೂ ಸುದ್ದಿ. ಬೇಡ ಬಿಡಿ, ನಮಗೆ ಸರಿ, ತೊಂದ್ರೆ ಇಲ್ಲ. ಅವಳನ್ನು ಕರ್ಕೊಂಡು ಬರ್ತೇನೆ. ಅವನಿಗೆ ಅನುಕೂಲ ಉಂಟಂತಾದ್ರೆ ಮತ್ತೆ ನಮ್ಮದೇನು? ನಾನು ಒಂದು ಬದಿಯಲ್ಲಿ ಎಲ್ಲಿ 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 ನೀವು ಕೆಳಗಡೆ ಕರಡಿ, ನಾನು ಮೇಲೆ ಕರಡಿ. ನಾವು ಮೇಲ್ಗಡೆ ಆಡುದು, ಜಲಕ್ರೀಡೆ ಮಾಡುದು. ನಾವು ಮೇಲ್ಗಡೆ ಏನು ನೀನು ಆಡಿ ಬಿಟ್ಟದಿದ್ದರೆ ನಾವು ಆಟ ಮಾಡುದ? ಇಲ್ಲ ಇಲ್ಲ, ನೀವು ಬಿಟ್ಟಿದ್ರೆ ನಾ ಆಡ್ತೇನೆ. ನಮ್ಮಿಂದ ಹಾದು ಹೋಗದಿರಲಿ. ಹೌದಾ? ನಾವು ಬರ್ತೇವೆ.
ನವಿಲು ಕುಣಿಯುತ್ತಿದೆ ನೋಡು, ಅಲ್ಲಿ ನೋಡು, ಹೌದಲ್ವೇನೆ? ಅಲ್ಲಿ ನೋಡ ಅರಳಿದ ಸುಮಾದಲಿಯೇ, ಅರಳಿದ ಸುಮಾದಲಿ ಸುಮಾದಲಿಯೇ ತುಂಬಿಗಳು ಶೇಖರಿಸುವ ಧ್ವನಿಯಲ್ಲಿಯೇ ಮಧುವ ಹೀರುತ್ತಿದೆ, ಮಧುವ ಹೀರುತ್ತಿದೆ, ಮಧುವ ಹೀರುತ್ತಿದೆ, ಮಧುವ ಹೀರುತ್ತಿದೆ, ಮಧುವ ಹೀರುತ್ತಿದೆ, ಮಧುವ ಹೀರುತ್ತಿದೆ, ಮಧುವ ಹೀರುತ್ತಿದೆ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ ಅರಳಿದ ಸುಮಾದಲಿಯೇ, ಅರಳಿದ ಸುಮಾದಲಿಯೇ ತುಂಬಿಗಳು ಶೇಖರಿಸುವ ಧ್ವನಿಯಲ್ಲಿಯೇ ಮಧುವ ಹೀರುತ್ತಿದೆ, ಮಧುವ ಹೀರುತ್ತಿದೆ, ಮಧುವ ಹೀರುತ್ತಿದೆ, ಮಧುವ ಹೀರುತ್ತಿದೆ, ಮಧುವ ಹೀರುತ್ತಿದೆ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ ಚಿಗರಿಯ ಮರಿಗಳು, ಚಿಗರಿಯ ಮರಿಗಳು, ಚಿಗರಿಯ ಮರಿಗಳು, ಚಿಗರಿಯ ಮರಿಗಳು ಚಿಗುರಲೆ ನೀಯುತ್ತಾ, ಚಿಗುರಲೆ ನೀಯುತ್ತಾ, ಅಲ್ಲಿ ನೋಡೆ, ಅಲ್ಲಿ ನೋಡೆ ಚಿಗರೆಯ ಮರಿಗಳು, ಚಿಗರೆಯ ಮರಿಗಳು ಚಿಗುರಲೆ ನೀಯುತ್ತಾ, ಚಿಗುರಲೆ ನೀಯುತ್ತಾ, ಚಿಗುರಲೆ ನೀಯುತ್ತಾ ಚಿಗಿಯುವ, 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 ಚೆಂಗನೆ ಚಿಗಿಯುವ, 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 ಚೆಂಗನೆ ಚಿಗಿಯುವುದವ ನೋಡೆ, ಅಲ್ಲಿ ನೋಡೆ, ಅಲ್ಲಿ ನೋಡೆ ಮಲ್ಲಿಗಾಲದಿಗಳು, 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 ಮಲ್ಲಿಗಾಲದಿಗಳು ಮಾಮಲವ, 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 ಮಾಮಲವ ಚೆಲ್ಲುವಗಳಾದಿಗೆ, 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 ಚೆಲ್ಲುವಗಳಾದಿಗೆ ನೋಡೆ, ಅಲ್ಲಿ ನೋಡೆ ಮಲ್ಲಿಗಾಲದಿಗಳು, ಮಲ್ಲಿಗಾಲದಿಗಳು ಮಾಮಲವ, ಮಾಮಲವ ಚೆಲುವಗಳಾದಿಗೆ, 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 ಚೆಲುವಗಳಾದಿಗೆ ನೋಡೆ, ಅಲ್ಲಿ ನೋಡೆ, ಅಲ್ಲಿ ನೋಡೆ ಕನ್ನಡದಲ್ಲಿ ಮೊಸೆಗಳು, ಚೆಲ್ಲದಲ್ಲಿ ಮೊಸೆಗಳು, ಮೊಸೆಗಳು, ಮೊಸೆಗಳು ಇದುದಲ್ಲಿ, ಇದುದಲ್ಲಿ
सखी बारे सखी बाबा सखी बारे सखी बाबा सखी बारे